ಕೇಸರಿ ಹಾಕಿ ಬೆಳೆಸಿದ್ದ ಅಕ್ಕ. ಓ ನಿಮ್ಮವ್ವ ನಿಮ್ಮಿಬ್ರು ಹಾಲಲ್ಲಿ ಹೇಲಾಕಿ ಕುಡಿಸಿದಳ. ನನಗ ಹಾಲು ಬೇಡವ ಯವ್ವ. ಇಲ್ಲ ಒಂದು ಗ್ಲಾಸ್ ಕುಡಿ. ಅದು ಏಲಕ್ಕಿ. ನಾನು ಅನ್ನ ಹಾಲಲ್ಲಿ ಹೇಲಕ್ಕಿ ಹಾಕಿ ಕುಡಿಸಾಳ ನಾರ ಯವ್ವ ಹಾಲು ಬೇಡವ ನಂಗೆ ಹಾಲು ಬೇಡ, ನೀನ ಕುಡಿ. ನಾವು ಅಲ್ಲೇ ನಮ್ಮವ್ ನನಗೆ ರೊಟ್ಟಿ ತಿನಿಸಿ ಬೆಳೆಸ್ಯಾಳ. ಅಯ್ಯೋ ರೊಟ್ಟ್ಯ ಅಲ್ಲ, ಎಲ್ಲಿದ್ರಿ ಅವಾಗಿನ ಕಾಲದಾಗ ಇತ್ತಂತ ನಮ್ಮ ಅಜ್ಜಿ ಅಮ್ಮ ಹೇಳ್ತಿದ್ರು, ನಾವು ನೋಡಿಲ್ಲ. ಅದೇ ಹೇಳ್ತಿದ್ರು ಬುಡಕ ಒತ್ತದಕ್ಕ. ಒಬ್ಬ ನನ್ನಂಗ ನೌಕರಿ ಮಾಡ್ತಿರ್ತಾನ ಬೆಂಗಳೂರಾಗ. ಸೇಮ್ ನಿನ್ನಂಗ ನನ್ನ ಅನ್ಕೋ. ಯಾಕೆ ನಾ ಏನು ಚೆನ್ನಾಗಿಲ್ವಾ, ಕದರ್ ಆಗಿಲ್ವಾ, ಕಡಕ್ ಆಗಿಲ್ವಾ, ಕಲರ್ ಇಲ್ವಾ? ಏಯಪ್ಪ ಆತಾಗ ಹೋಗ್ಬೇಡ, ಬಾಯಿ ತಕೋ ಕೂತಾರ ರೋಟ್ರು. ನಮ್ಮ ದಿನ ಏಯ್ ಮಳೆ ಮಳೆ ಹೋಗಿ ನಮ್ಮ ಅವ್ಗ ಗಂಟು ಬಿಡ್ತಿಲ್ಲ, ಬೇರೆ ಯಾರು ಇಲ್ಲ ಇಲ್ಲ ನೀನ್ ಕೇಸರಿ ನಮ್ಮವನ್ ಮೇನ್ ಮನಸ್ಸಿದ್ರ ಬೇಕಾದ್ರೆ ನಂಬರ್ ಕೊಡು, ಫೋನ್ ಹಚ್ತಾ. ನಾವಲ್ಲೇವ ಯಾಕ ಎಂತೆಂತ ಹುಡುಗಾರಿ ಕೇಳಿದ್ರೆ ಕೊಟ್ಟಿಲ್ಲ, ಏನು ಮುದುಕಿ ಕೊಡ್ತೀನಿ ನಾನು. ಅಯ್ಯೋ ನಿಂಗೆ ಹೆಂಗ್ ಗೊತ್ತೈತಿ? ಹಳೆ ಎತ್ತು ಹೊಳ್ಯಾಗ ಹುಡ ಅವೇ ಆ ಮುದುಕಿಗೆ ಆಡ್ಸಾಡಿದ್ರೆ ಎಲ್ಲರೂ ಬಿದ್ದು ಬಿದ್ದು ನಗತಾರ. ಯಾವ್ದಾರ ಒಂದ್ ಇಂಥ ಹುಡುಗಿಗೆ ಏನಾರ ಆಡ್ಸಾಡಿದ್ರೆ ಇದ ಮಂದಿನ ಕ್ವಾಡ್ಲಿ ಬುಡಿಗೆ ತೊಗೊಂಡ್ ಬೆನ್ನ ಹತ್ತಾರ. ತಂಗ್ಯಾನಂತ ಅವನಂತ ಜೀವನ ನೀ ಏನು ಮಾಡಿ ಅವನೇನು ಹೆರದವಳ. ಮುಂಜಾನೆ 4ಕ್ಕೆ ಇದ್ದ ಇಡೇ ಗಜೇಂದ್ರಗಡ ಹಾಲು ಹಾಕಿ ಬಂದು ಹೊಳ್ಳಿ 2 ಗಾಡಿಗೆ ಡ್ರೈವರ್ ಆಗಿ ಜೀವನ ನಡೆಸ್ತಾನ. ಅವನಂತ ತಾಕತ್ ನಿನಗೇನ ಬರುತ್ತ? ಬರೇ ಕಾರ್ ಓಡಿಸ್ತಾನ, ಅವ ಏನು ಮಾಡ್ತಾನ? ಅಪ್ಪಿ ಅಷ್ಟ ಸಲೀಸಾಗಿ ಮಾತಾಡ್ಬೇಡ ಡ್ರೈವರ್ ಜೀವನದ ಬಗ್ಗೆ. ತನ್ನ ಜೀವನ ಒತ್ತಿಟ್ಟು ಹಿಂದೆ ಕುಂತ 70-80 ಜೀವದ ಬಗ್ಗೆ ಹೋರಾಡ್ತಿರ್ತಾನ ಪ್ರತಿನಿತ್ಯ. ಅವನ ಬಗ್ಗೆ ಭಾಳ ಕೀಳಾಗಿ ಮಾತಾಡಬೇನಿ. ಭೂಮಿ ಮ್ಯಾಗ ಯಾರು ಏನು ಬೇಕಾರೋ ಅಕ್ಕಾರ, ಆದ್ರೆ ಡ್ರೈವರ್ ಆಗಬೇಕಾದ್ರೆ ಡಬಲ್ ಗುಂಡಿಗಿದ್ದವ ಮಾತ್ರ ಡ್ರೈವರ್ ಅಕ್ಕನ. ಮತ್ತ ಯಾಕೆ ಕೇಳ, ಪ್ರತಿನಿತ್ಯ ನೀವು ಮನ್ಯಾಗಿರ್ತೀರಿ, ಪ್ರತಿನಿತ್ಯ ಸಾವು ಬದುಕಿನ ಬಗ್ಗೆ ಹೋರಾಡೋರು ಯಾರಂದ್ರೆ ಅದು ಏಕೈಕ ಜೀವಿಗಳು ನಮ್ಮ ಡ್ರೈವರ್ಗಳಣ್ಣ. ನಿಜವಾಗಿ ಅಣ್ಣ ಡ್ರೈವರ್ ಎಷ್ಟು ಜನ ಆದ್ರಿ ಗೊತ್ತಿಲ್ಲ. ದಯವಿಟ್ಟು ಜಾಗರೂಕರಾಗಿ ಸೀಟ್ ಬೆಲ್ಟ್ ಹಾಕೋರಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ಅಣ್ಣ. ನಿಮ್ಮ ಜೀವನ ನಿಮ್ಮ ಕೈಯಾಗಿರುತ್ತೆ ಅಂತ ಹೇಳ್ತಾ ಅಲ್ಲಿ ಅಧ್ಯಕ್ಷ ಅಲ್ಲಿ ಹಾದೆ ಅಂದ್ರೆ ಹೊಳ್ಳಿ ಬರೋದ ಇಲ್ಲಿ. ಯಾಕ ಹರ್ದ ತಿಂದ 12 ನಾಯಿ ಹಸ್ತಿದ್ವು ಅಂತ 1 kg ಹಿಟ್ಟಿನ ಚೀಲ ಸಿಕ್ತೆ ಅಂತ ಅದ್ರ ಕೈಯಾಗ. ಏನಾಗಿರ್ಬೋದು ಆ ಚೀಲದ ಗತಿ? ಅದನ್ನು ಇಮ್ಯಾಜಿನೇಷನ್ ಮಾಡ್ತೀನಿ. ಎಲ್ಲದ ನಾವು ಅಧ್ಯಕ್ಷ ಚಿಜರ್ ಒಟ್ಟು ನೋಡಿಲ್ಲ ಪಲ್ವಿ. ಪಲ್ವಿ ನಾವು ಅಲ್ಲಿ ನೋಡವ ಇಟ್ಟು ಕಾಡ ಆತಾನ ಪಲ್ವಿ ಒಟ್ಟು ಕೂಡಿ ಅಡ್ರ ಅಡ್ರ ಹೇಳ ಮುಂದೆ ಹೇಳ. ಹೇಳ್ತೇನ್ರಿ, ಬೆಂಗಳೂರಾಗಿದ್ದ ಅವಾಗೊಂದು ಆಸೆ ಇತ್ತು ಪಲ್ವಿ. ಏನಂತ? ಹಳ್ಳಿ ಹುಡುಗಿನ ಮದುವೆ ಆಗ್ಬೇಕು, ಆಕೆ ಸಾಲಿ ಕಲ್ತಿರಬಾರ್ದು ಅಂತಕೇನ ಮದುವೆ ಆಗ್ಬೇಕಂತಿತ್ತು. ಓಕೆ, ಗಜೇಂದ್ರಗಡ ಸೈಡ್ ಬಂದ ಇಂಥ ಹಳ್ಳಿಯಾಗ ಒಂದು ಹುಡುಗಿ ಸಿಕ್ತಿ, ಮದುವೆ ಆದ. ನೋಡ್ಯವ ಹಳ್ಳಿಯಾಗ ಇತ್ತಿತ್ಲಾಗ ಗ್ಯಾಸ್ ಬಂದವ ನಿಮಗೆ. ಮೊದಲೆಲ್ಲ ತಾಯಂದ್ರು ಗುಡ್ಡ ಬೇಲಿ ಅಡಿವಿ ಅಡ್ಡಾಡಿ ಆರ್ಯಾನ ಅಡ್ಡಾಡಿ ಕಟ್ಟಿಗೆ ಮಾಡ್ಕೊಂಬಂದು ಆ ಕಟ್ಟಿಗೆಯಾಗ ಒಲಿ ಹಚ್ಚಿ ಅಡಿಗೆ ಮಾಡ್ತಿದ್ರಿ. ಮಾಡಿರೇ ಇಲ್ಲಿ ಎಟ್ಟು ಮಂದಿ ಇಲ್ಲಿ. ಹಂಗೆ ಅಕ್ಕಿಗೂ ಕಟ್ಟಿಗೆ ಇಟ್ಟು ಒಲಿ ಮ್ಯಾಗ ಅಡಿಗೆ ಮಾಡು ರೂಢ. ಬೆಂಗಳೂರಿಗೆ ಕರ್ಕೊಂಡು ಹೋದ. ಹಳ್ಳಿ ಹುಡುಗಿನ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರ ಹೋದ. ಅಲ್ಲಿ ಮುಂಜಾನೆ ಎದ್ದು ಉಡ್ಲಿಕ್ಕೆ ಕ್ವಾಡ್ಲಿ ಒಂದು ಹಗ್ಗ ತೊಗೊಂಡು ಒಣ್ಣೆ ಹಿಡಿದು ಹೊಂಟ ಬಿಟ್ಟಾಳ. ಗಂಡ ಯಾಕ ಅಂದ, ಕಟ್ಟಿಗೆ ಹೊಂಟಿನಿ ಅಂದ್ಲ. ನೀನು ಅವ್ನು ಕೊಡಿ ಮನ್ಯಾಗ ಗ್ಯಾಸ್ ಐತ್ ಬಾ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ಗ್ಯಾಸ್ ಹಚ್ಚೋದು ಹೇಳ್ಕೊಟ್ಟ. ಮುಂದೆ ಅನ್ನ ಮಾಡೋದು ಹೇಳ್ಕೊಡ್ಬೇಕಲ್ಲ, ಅಡಿಗೆ ಮಾಡೇ ಇಲ್ಲ ಈಗ. ಅವ ಏನು ಮಾಡಿದ, ಡಬರ್ಯಾಗ ಮಾಡಿರೋಡ ಕುಕ್ಕರ್ ತಂದು ಕೊಟ್ಟಕ್ಕಿಗೆ. ಈ ಕುಕ್ಕರ್ನೇ ನೀರು ಹಾಕು, ಅಕ್ಕಿ ಹಾಕು, ಮುಚ್ಚಿದ್ರ ಮ್ಯಾಗಿಡು ತಾನ ಅನ್ನ ಆಗುತ್ತಾ ಅಂದ್ಲ. ಆಕಿ ಭಾಳ ಶಾಕ್ ಆಗ್ಬಿಟ್ಲು. ಸರಿ ಆಯ್ತು ತಗೋ ಅಂತ ಅಕ್ಕಿ ಹಾಕಿದ್ಲು, ನೀರು ಹಾಕಿದ್ಲು, ಇಟ್ಲು. ಗಂಡ ಡ್ಯೂಟಿಗೆ ಹೋದ. ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಲು, ತಲಬಾಕ್ಲಿಗೆ ಬ್ಯಾಳಿ ಹಸ ಮಾಡ್ಕೊಂತ ಕುಂತ್ಲು. ಕುಕ್ಕರ್ ಕೆಲಸ ಏನು ಹೇಳ್ರಿ? ನೀ ಯಾರಿಗೆ ಹೊಡೆದಿ? ಪುಣ್ಯ ಅವ ಪಾವನ ನಾಳೆ ಇವತ್ತು ಊರಾಗ. ಹೇಳ್ತೀನಿ ರೀ, ಕುಕ್ಕರ್ 1 ಸೀಟಿ ಹೊಡಿತು. ಈಕೆ ಕುಂತು ಹುಡುಗಿ ಅಂದ್ಲ, ಮಯಾನ ಸೊಕ್ಕ ನಿನಗ, ನನಗ ಸೀಟಿ ಹೊಡಿತಿ ಅಂದ್ಲಕ್ಕಿ. ಒಂದು 10 ನಿಮಿಷ ಬಿಡ್ತೇವೆ, ಮತ್ತೊಮ್ಮೆ ಸೀಟಿ ಹೊಡಿತದ. ನಿನ್ನ ಮೈಯನ್ ಎಲಬ ಮುರಿದೇನು. ನಮ್ಮ ಊರಾಗ ಅಷ್ಟು ಹುಡುಗರ ಮಧ್ಯೆ ಹಾದು ಹೊಂಟ್ರು ನನ್ನ ನೋಡಿ ಹುಡುಗರು ಹೆದರ್ತಿದ್ದೆ. ಯಾವನು ಸೀಟಿ ಹೊಡೆದಲ್ಲಿ ನೀ ಸೀಟಿ ಹೊಡಿತಿ ಬಾಡ್ಕೊ ಅನ್ಲಕ್ಕಿ. ಮತ್ತ 3ನೇ ಸೀಟಿ ಹೊಡೆದ ಬೇಡಿತಿ. ಒಳಗೆ ಹೋದಾಕಿನ ಒಣಕಿ ತೊಗೊಂಬಂದ ನನಗೆ ಸೀಟಿ ಹೊಡಿತಿ ನಿನ್ನ ರಾಡಿ ಅಂದಕಿನ ಎತ್ತಿ ಹೆರೇ ಬಿಟ್ಲು ಒಣಕಿನ. ಕುಕ್ಕರ್ ಎಲ್ಲ ಹೊಡೆದು ಪುಡಿ ಪುಡಿ ಅನ್ನ ಮನೆ ತುಂಬ. ಗಂಡು ಹಾಸ್ತಟ್ಟು ಊಟಕ್ಕೆ ಬಂದ. ಅನ್ನ ನೋಡಿ ಅಂದ ಇಲ್ರಿ ನನಗ ಸೀಟಿ ಹೊಡಿತು, ಗಂಡುಳು ಕರಿತೀನಿ ನಾನು, ನಿಮ್ಮನ್ನು ಬಿಟ್ಟು ನಾ ಯಾರನ್ನೂ ಹಳ್ಳಿ ನೋಡಿಲ್ಲ, ಇದು ನನಗ ಸೀಟಿ ಹೊಡಿತೈತಿ, ಅದಕ್ಕೆ ಇದನ್ನು ಹೊಡೆದು ಜೈಚ್ ಹೋಗದೀನಿ ಅನ್ಲಕ್ಕಿ. ನಾ ಯಾಕೆ ನಿಮಗೆ ಹೇಳತ್ತೀನಿ ಅಂದ್ರೆ ಹಿಂಗಾಕೈತಿ ನೋಡ, ಅದಕ್ಕೆ ನಾವು ಸಿಟಿಯರ್ನ ಮದುವೆ ಆಗೋದು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತ
ತಾಯಂದ್ರವ ಹೆಣ್ಮಕ್ಳು ಹುಟ್ಟಿದ ಗುಟ್ಲೆ SLC ತನಕ ಕಲಿಸ್ತೀರಿ, ಒಬ್ಬೊಬ್ರು ಕಲಿಸ್ತಾರೆ, ಒಬ್ಬೊಬ್ರು ಕಲಿಸೋದಿಲ್ಲ. ಲಗ್ನ ಮಾಡಿ ದಾಡ್ಸಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ವಿಚಾರ ಮಾಡ್ತಿರ್ತೀರಿ, ಬಾಲ್ಯ ವಿವಾಹ ಮಾಡ್ತಿರ್ತೀರಿ. ದಯವಿಟ್ಟು ತಾಯಂದ್ರೆ ಮನವಿ ಮಾಡ್ಕೊತೀನಿ, ಹೆಣ್ಮಕ್ಳನ್ನ ಕಲಿಸ್ರಿ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ರಿ. ಯಾಕಂದ್ರೆ ಅವ್ರಿಗೂ ಅವದೇ ಆದಂಥ ಜೀವನ ಕಟ್ಕೊಳ್ಳೋಕೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಅವ್ರಿಗೆ ಕೊಡ್ರಿ. ದಯವಿಟ್ಟು ಯಾರಿಗೂ ಸಾಲಿ ಕಲಿಸ್ಲಾರ್ದೆ ಹೆಣ್ಮಕ್ಳನ್ನ ಲಗ್ನ ಮಾಡುವಂಥ ಕೆಲಸ ತಾಯಂದ್ರು ಮಾಡೋಕೆ ಹೋಗ್ಬೇಡ್ರಿ. ತಮ್ಮಲ್ಲಿ ಇದು ಕಳಕಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗಂಡೋಡ್ರಿಗೆ ಒಂದು ಮಾತು ಹೇಳ್ತೀನಣ್ಣ, ನೌಕರಿಗೋಸ್ಕರ ಯಾರೂ ಓದಬೇಡ್ರಿ, ನಾಲೆಜ್ಗೋಸ್ಕರ ಸ್ಟಡಿ ಮಾಡಿರಿ. ವಿದ್ಯೆ ನಂಬಿ ಬದುಕವಂಗ ಒಂದದಾರಿ, ಈ ರಟ್ಟಿ ನಂಬಿ ಬದುಕವ ಭೂಮಿ ಮ್ಯಾಗ ಸಾವಿರಾರು ದಾರಿ. ಎಲ್ಲರ ದುಡ್ಡು ತಿಂದು ಬದುಕಬೋದವ, ಅಷ್ಟು ತಾಕತ್ತು ಈ ರಟ್ಟಿಗೈತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ತಮ್ಮೆಲ್ಲರಿಗೂ ನಾನು ಸದಾ ಚಿರೂರಿನೇ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಕಾಣಿಕೆ ಕೊಟ್ಟು